ದಿನಕ್ಕೊಂದು ಕಥೆ ಚೈತ್ರ ಸಂಪುಟ ಕಥೆ 11. ಬಂಗಾರದ ಚಿಟ್ಟೆ. ಮಾಧವಿ ನದಿ ತೀರದ ಅರಮನೆಯಲ್ಲಿ ಮಾಧವಿ ಎಂಬ ರಾಜಕುಮಾರಿ ತನ್ನ ದಾದಿಯೊಂದಿಗೆ ವಾಸವಾಗಿದ್ದಳು. ಅವಳು ತುಂಬಾ ರೂಪವತಿಯಾಗಿದ್ದಳು. ಎದುರು ತೀರದಲ್ಲಿ ಕಾಮನಬಿಲ್ಲಿನ ಅರಮನೆಯಲ್ಲಿ ಮಳೆದೇವರು ವಾಸಿಸುತ್ತಿದ್ದ. ಅವನು ಮಾಧವಿಯಲ್ಲಿ ಮೋಹಗೊಂಡ. ಒಂದು ಬಂಗಾರದ ಚಿಟ್ಟೆಯಾಗಿ ಬಂದು ಅವಳ ಮೈ ಮೇಲೆ ಕುಳಿತು, ರಾಜಕುಮಾರಿ, ನಿನ್ನ ಮದುವೆಯಾಗೋ ರಾಜಕುಮಾರ ಬರ್ತಾನೆ, ಬೇಗ ಸಿದ್ಧಳಾಗು ಎಂದು ಹೇಳಿದ. ರಾಜಕುಮಾರಿ, ಎಲ್ಲಿ ನನ್ನ ರಾಜಕುಮಾರ ಎಂದು ಕೇಳುವ ಹೊತ್ತಿಗೆ ಚಿಟ್ಟೆ ಹೊರಗೆ ಹಾರಿ ಹೋಗಿತ್ತು. ಆದರೆ ಆ ಮಾತನ್ನು ದಾದಿಯ ಮಗ ನರಸಿಂಹ ಕೇಳಿಸಿಕೊಂಡ. ಅವನು ತನ್ನ ತಾಯಿಗೆ ಹೇಳಿದ, ರಾಜಕುಮಾರಿಗೆ ಹೇಳು, ನಿನ್ನ ಮದುವೆಯಾಗೋ ರಾಜಕುಮಾರ ಹೊರಗೆ ನಿಂತಿದ್ದಾನೆ ಅಂತ. ಅವಳನ್ನ ನಾನೇ ಮದುವೆಯಾಗುತ್ತೀನಿ. ದಾದಿ ಮಗನ ಮಾತಿಗೆ ಪ್ರತ್ಯುತ್ತರ ಹೇಳಲು ಹೆದರಿ ರಾಜಕುಮಾರಿಗೆ ಆ ಸುದ್ದಿ ಮುಟ್ಟಿಸಿದಳು. ಆದರೆ ಆಗ ಚಿಟ್ಟೆ ಮತ್ತೆ ಬಂದು ರಾಜಕುಮಾರಿಯ ಕಿವಿಯಲ್ಲಿ ಪಿಸುಗುಟ್ಟಿತು. ಮಾಧವಿ, ಅವನು ನಿಜವಾದ ರಾಜಕುಮಾರನಲ್ಲ. ಮಾಧವಿಗೆ ಏನು ಮಾಡಲು ತೋಚಲಿಲ್ಲ. ಅವಳು ದಾದಿಗೆಂದಳು, ನದಿ ತೀರದಲ್ಲಿ ರಾಜಕುಮಾರ ಕಾಯಲಿ, 1 ವಾರದ ಬಳಿಕ ಉತ್ತರ ಹೇಳ್ತೀನಿ. ಅದರಂತೆ ನರಸಿಂಹ ಬುತ್ತಿ ಕಟ್ಟಿಕೊಂಡು ಹೋಗಿ ರಾಜಕುಮಾರಿಗಾಗಿ ಕಾಯುತ್ತಾ ನದಿ ತೀರದಲ್ಲಿ ಕುಳಿತ. ಇತ್ತ ಮಳೆದೇವರು ಕಾಗೆಯೊಂದನ್ನು ಕರೆದು ಒಂದು ಪ್ರೇಮ ಪತ್ರವನ್ನು, ಆಭರಣಗಳ ಪೆಟ್ಟಿಗೆಯನ್ನು ಕೊಟ್ಟು, ಇದನ್ನು ರಾಜಕುಮಾರಿಗೆ ಕೊಟ್ಟು ಬಾ ಎಂದು ಹೇಳಿದ. ಕಾಗೆ ಅವನ್ನೆಲ್ಲ ಕಚ್ಚಿಕೊಂಡು ಹಾರಿ ಹೋಗುತ್ತಿರುವಾಗ ನದಿ ತೀರದಲ್ಲಿ ಹೋಳಿಗೆ ತಿನ್ನುತ್ತಾ ಕುಳಿತಿದ್ದ ನರಸಿಂಹ ಕಣ್ಣಿಗೆ ಬಿದ್ದ. ಬಾಯಲ್ಲಿ ನೀರೂರಿ ಕಾಗೆ ಕೆಳಗಿಳಿಯಿತು. ಅದೇನು ಕಾಗೆ ನಿನ್ನ ಬಾಯಲ್ಲಿ ಎಂದು ಕೇಳಿದ ನರಸಿಂಹ. ಕಾಗೆ ಎಲ್ಲವನ್ನು ವಿವರಿಸಿತು. ನರಸಿಂಹ ಯುಕ್ತಿಯೊಂದನ್ನು ಯೋಚಿಸಿ, ಕಾಗೆ, ನಿನಗೆ ಹಸಿವು ಆಗಿರಬಹುದು, ಸ್ವಲ್ಪ ಹೋಳಿಗೆ ತಿನ್ನು ಎಂದ. ಅದು ಹೋಳಿಗೆ ತಿನ್ನುತ್ತಿರುವಾಗ ನರಸಿಂಹ ಪೆಟ್ಟಿಗೆಯಲ್ಲಿದ್ದ ಆಭರಣಗಳನ್ನು ತೆಗೆದು ಚೇಳು ಮಂಡರಗಪ್ಪೆಗಳನ್ನು ಹಾಕಿದ. ಪ್ರೇಮಪತ್ರಕ್ಕೆ ಬದಲಾಗಿ ಬೇರೆ ಒಂದು ಕಾಗದ ಬರೆದು, ರಾಜಕುಮಾರಿ, ನೀನು ಕುರೂಪಿ, ದಪ್ಪ ಹೆಂಗಸು, ಕ್ರೂರಿ, ಕೆಟ್ಟವಳು ಎಂದು ವಾಕ್ಯಗಳನ್ನು ಬದಲಾಯಿಸಿದ. ಹೋಳಿಗೆ ತಿಂದು ಮುಗಿದ ಬಳಿಕ ಕಾಗೆ ಪೆಟ್ಟಿಗೆಯನ್ನು, ಪತ್ರವನ್ನು ತೆಗೆದುಕೊಂಡು ಹೋಗಿ ರಾಜಕುಮಾರಿಗೆ ಕೊಟ್ಟಿತು. ಅವಳು ಪೆಟ್ಟಿಗೆ ತೆಗೆದು ನೋಡಿ ಭಯದಿಂದ ಚೀರಿದಳು. ಪತ್ರ ಓದಿ ಸಿಟ್ಟಿನಿಂದ ಹರಿದು ಹಾಕಿದಳು. ಅಷ್ಟರಲ್ಲಿ ಚಿಟ್ಟೆ ಬಂದು, ಮಾಧವಿ, ನಿನ್ನ ರಾಜಕುಮಾರ ಕಳಿಸಿರೋ ಒಡವೆನ ಹಾಕಿಕೋ ಎಂದಾಗ ಅವಳು ಕೋಪದಿಂದ ಅದನ್ನು ಹೊಡೆದು ಹೊರಗಟ್ಟಿದಳು. ಇದರಿಂದ ಕುಪಿತನಾದ ಮಳೆದೇವರು ಪ್ರಳಯವನ್ನುಂಟು ಮಾಡಿದ. ರಾಜಕುಮಾರಿಯ ಅರಮನೆ, ನರಸಿಂಹ, ಅವನ ತಾಯಿ ಎಲ್ಲರೂ ಅದರಲ್ಲಿ ಕೊಚ್ಚಿ ಹೋದರು. ಆಗ ದಾದಿ ಎಂದಳು, ಎಲ್ಲವೂ ನನ್ನದೇ ತಪ್ಪು. ನರಸಿಂಹ ಹೀಗೆ ಮೋಸ ಮಾಡಿದ ಎಂದು ನಡೆದುದೆಲ್ಲವನ್ನು ವಿವರಿಸಿದಳು. ಅದನ್ನು ಕೇಳಿದ ಮಳೆದೇವರು ನರಸಿಂಹನನ್ನೂ ಅವನ ತಾಯಿಯನ್ನೂ ನೀರಿನಲ್ಲಿ ಮುಳುಗಿಸಿಬಿಟ್ಟ. ಕಾಗೆಗೆ ಕಾ ಕಾ ಎಂಬ ಕರ್ಕಶ ಶಬ್ದ ಬಿಟ್ಟರೆ ಬೇರೆ ಹಾಡು ನಿನಗೆ ಬಾರದಿರಲಿ ಎಂದು ಶಪಿಸಿದ. ರಾಜಕುಮಾರಿಯನ್ನು ನೀರಿನಿಂದೆತ್ತಿ ತನ್ನ ಅರಮನೆಗೆ ಕರೆದೊಯ್ದ. ಅವನನ್ನು ನೋಡುತ್ತಲೇ ಅವನೇ ತನ್ನ ರಾಜಕುಮಾರ ಎಂದು ಮಾಧವಿಗೆ ಗೊತ್ತಾಯಿತು. ಅವರಿಬ್ಬರೂ ಮದುವೆಯಾಗಿ ಸುಖದಿಂದಿದ್ದರು.